ರೆಸ್ಪೆಕ್ಟ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದ್ರೆ ನಮ್ಮ ಹೊಲದಲ್ಲಿ ಮೆಕ್ಕೆಜೋಳದ ಕಡ್ಡಿನ ಕಟ್ ಮಾಡ್ತಿದ್ವಿ. ಬ್ರಷ್ ಕಟರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಕಟ್ ಮಾಡೋದು ಅಂತ ಹೇಳ್ತೀನಿ. ಬ್ರಷ್ ಕಟರಲ್ಲಿ ಮುಂದೆ ಬುರ್ಡೆ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ಈ ಥರ ಬ್ಲೇಡ್ ಕಾಣ್ತಿದೆಯಲ್ಲ, ಈ ಬ್ಲೇಡ್ನ ಹಾಕ್ಬಿಟ್ಟು ಅದಕ್ಕೆ ಫಿಟ್ ಮಾಡಿಬಿಟ್ಟು ಮೆಕ್ಕೆಜೋಳ ಕಡ್ಡಿನ ನಾವು ಕಟ್ ಮಾಡ್ಬೋದು. ಯಾವ ಥರ ಕಟರ್ ಇದ್ರೆ 4-5 ಜನ ಮಾಡೋ ಅಂತ ಕೂಲಿಯನ್ನು ನಾವು ಒಬ್ಬರೇ ಮಾಡ್ಬೋದು. ಯಾಕಪ್ಪ ಅಂದರೆ ಇದನ್ನ ಬುರ್ಡೆ ಇದೆಯಲ್ಲ, ಇದರಿಂದ ನಾವು ಹುಲ್ ಕಟ್ ಮಾಡ್ಬೋದು. ಅಡಿಗೆ ಗಿಡದಲ್ಲಿ ಯಾರ್ಯಾರು ಜೀವ ಕಲ್ಟಿವೇಶನ್ ಮಾಡ್ತಿದ್ರೆ ಈ ಬುಲ್ಡೆ ಇರ್ತೈತೆ. ಈ ಮೆಕ್ಕೆಜೋಳ ಬಂದಾಗ ನಮಗೆ ಕೂಲರ್ ಡಿಮ್ಯಾಂಡು ಭಾಳ ಇರ್ತೈತೆ. ಆಗ ಏನು ಮಾಡ್ಬೇಕಂದ್ರೆ ಅವ್ರು ನಮ್ಮ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಆಗ ಈ ಬುಲ್ಡೆನ ರಿಮೂವ್ ಮಾಡಿಬಿಟ್ಟು ಈ ಬ್ಲೇಡ್ ಇದೆಯಲ್ಲ ಇಲ್ಲಿ ಫಿಟ್ ಮಾಡಿಬಿಟ್ಟು ನಾವು ಆಯಾಗೆ ಮೆಕ್ಕೆಜೋಳನ 4-5 ಜನ ಮಾಡುವಂಥ ಕೆಲಸನ ನಾವು ಒಬ್ಬರೇ ಮಾಡ್ಕೋಬೋದು. ಇವಾಗ ಬುಲ್ಡೆನ ರಿಮೂವ್ ಮಾಡಿಬಿಟ್ಟು ನಾನು ಈ ಪ್ಲೇಟ್ ಹಾಕಿ ತೋರಿಸ್ತೀನಿ ಬನ್ನಿ. ಏನಪ್ಪಾ ಅಂತಂದ್ರೆ ಬ್ರಷ್ ಕಟರ್ಗೆ ಈಗ ಬ್ಲೇಡ್ ಫಿಟ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾಗಿ ನಾವು ಬ್ರಷ್ ಕಟರ್ನ ಯೂಸ್ ಮಾಡಬೇಕಾದ್ರೆ ಒಬ್ಬ ಪರ್ಸನ್ ಹತ್ರ ಬರಬಾರ್ದು. ಯಾಕಂದ್ರೆ ಬ್ಲೇಡ್ ಶಾರ್ಪ್ ಇರ್ತೈತೆ, ಸ್ವಲ್ಪ ಟಚ್ ಆದ್ರೂ ಸಮೇತ ಬೋನ್ ಫ್ರಾಕ್ಚರ್ ಆಗುವಂತ ಚಾನ್ಸಸ್ ಬಹಳ ಇರ್ತೈತೆ. ನೆಕ್ಸ್ಟ್ ಯಾರು ಬ್ರಷ್ ಕಟರ್ನ ಯೂಸ್ ಮಾಡ್ತಿರ್ತಾರೆ ಅವರು ತಲೆಗೆ ಹೆಲ್ಮೆಟ್ ಹಾಕೊಳ್ಳೋದಿರ್ಬೋದು, ಮತ್ತೆ ಕಾಲಿಗೆ ಶೂ ಹಾಕೊಳ್ಳೋದಿರ್ಬೋದು, ಇವೆಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಸೇಫ್ಟಿ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ.